ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಎಲ್ಲ 17 ಅಪರಾಧಿಗಳಿಗೆ ನಾಳೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಲಾಗಿದೆ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಎಲ್ಲ 17 ಅಪರಾಧಿಗಳಿಗೆ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ವಿನಯ್ ಮತ್ತು ಸಿಬಿಐ ಪರ ವಕೀಲರು ವಾದ ಪ್ರತಿವಾದವನ್ನ ಮಾಡಿದ್ರು. ಜಡ್ಜ್ ಎದುರು ಕೈ ಮುಗಿದು ಕ್ಷಮೆ ಕೋರಿದ್ರು ಶಾಸಕ ವಿನಯ್. ನನ್ನ ರಾಜಕೀಯ ವಿರೋಧಿಗಳ ಪಿತೂರಿ ಇದು ಅಂತ ವಿನಯ್ ಹೇಳಿದ್ರು. ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ಕೋರ್ಟ್. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ? ನಾಳೆ ತೀರ್ಪನ್ನ ನೀಡಲಿದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್. ಸಿಬಿಐ ಪರ ಎಎಸ್ಜಿ ಎಸ್ವಿ ರಾಜು ವಾದವನ್ನ ಮಂಡಿಸಿದ್ರು. ವಿನಯ್ ಕುಲಕರ್ಣಿ ಪರ ಶ್ಯಾಮ್ ಸುಂದರ್ ವಾದವನ್ನ ಮಂಡಿಸಿದ್ರು. ಎಲ್ಲ ಅಪರಾಧಿಗಳ ಹೇಳಿಕೆಯನ್ನ ಜಡ್ಜ್ ದಾಖಲಿಸಿದ್ದಾರೆ. ಪ್ರಕರಣದ ತೀರ್ಪನ್ನ ನಾಳೆಗೆ ಕೋರ್ಟ್ ಮುಂದೂಡಿದೆ. ಈಗ ಆಲ್ರೆಡಿ ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಆದರೆ ಆ ಪ್ರಕರಣದ ತೀರ್ಪಿನ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಬೇಕಾಗಿದೆ. ಅದು ನಾಳೆಗೆ ಮುಂದಕ್ಕೆ ಹೋಗಿದೆ. ಈಗ ನಾಳೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಲಾಗುತ್ತೆ. ನೋಡ್ರಿ, ಇದು ಒಂದು ರೀತಿ ಪನಿಷ್ಮೆಂಟೇ. ಎಷ್ಟು ವರ್ಷ ಆಗುತ್ತೋ, ಎಷ್ಟು ವರ್ಷ ಶಿಕ್ಷೆ ಕೊಡ್ತಾರೋ, ಜೀವಾವಧಿ ಕೊಡ್ತಾರೋ, ಏನೋ ಎತ್ತ ಅನ್ನೋ ಟೆನ್ಷನ್ನಲ್ಲಿ ಇರೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಬಹುಶಃ ಒಂದು 14 ವರ್ಷ ಜೈಲಲ್ಲಿದ್ದರೂ ಆ ಟೆನ್ಷನ್ ಇರುತ್ತಲ್ಲ, ಅದಕ್ಕೆ ಸಮ ಆಗಲ್ಲ ಅಂತ ಅನ್ಸುತ್ತೆ. ನಾಳೆಗೆ ಆದೇಶವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಕಾಯ್ದಿರಿಸಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನೋ ಚರ್ಚೆಗಳು ಕೂಡ ರಾಜಕೀಯ ವಲಯ ಸೇರಿದಂತೆ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇದೆ. ಸಿಬಿಐ ಪರವಾಗಿ ಎಎಸ್ಜಿ ಎಸ್ವಿ ರಾಜು ವಾದವನ್ನ ಮಂಡಿಸಿದ್ರು. ಇನ್ನು ವಿನಯ್ ಕುಲಕರ್ಣಿ ಪರವಾಗಿ ಸಿವಿ ನಾಗೇಶ್ ಬರಬೇಕಾಗಿತ್ತು, ಆದರೆ ಅವ್ರಿಗೆ ಅನಾರೋಗ್ಯ ಇದ್ದ ಕಾರಣ ಶ್ಯಾಮ್ ಸುಂದರ್ ಅವರು ವಿನಯ್ ಕುಲಕರ್ಣಿ ಪರ ವಾದವನ್ನ ಮಂಡಿಸಿದ್ರು. ಎಲ್ಲ ಅಪರಾಧಿಗಳ ಹೇಳಿಕೆಗಳನ್ನು ಕೂಡ ಜಡ್ಜ್ ದಾಖಲಿಸ್ಕೊಂಡಿದ್ದಾರೆ. ಅವರವರ ವೈಯಕ್ತಿಕ ಹೇಳಿಕೆಗಳನ್ನು 17 ಅಪರಾಧಿಗಳು ಕೂಡ ಈಗ ದಾಖಲಿಸಿದ್ದಾರೆ. ಇಷ್ಟು ದಿನ ಆರೋಪಿಗಳಾಗಿದ್ರು. ಈಗ ಪ್ರಕರಣ ಸಾಬೀತಾಗಿರೋದ್ರಿಂದ, ಇವರ ವಿರುದ್ಧ ಇದ್ದಂಥ ದೋಷ ಸಾಬೀತಾಗಿರೋದ್ರಿಂದ ಅಪರಾಧಿಗಳಾಗಿದ್ದಾರೆ. ಜಡ್ಜ್ ಎದುರುಗಡೆ ಕೈ ಮುಗಿದು ಕ್ಷಮೆಯನ್ನ ಕೋರಿದ್ರು ಶಾಸಕ ವಿನಯ್ ಕುಲಕರ್ಣಿ. ನನ್ನ ರಾಜಕೀಯ ವಿರೋಧಿಗಳ ಪಿತೂರಿ ಅಂತ ಹೇಳಿದ್ರು. ಇದೊಂದು ಪೊಲಿಟಿಷಿಯನ್ಸ್ಗಳಿಗೆ ಇದೊಂದು ಸ್ಟ್ಯಾಂಡರ್ಡ್ ಡೈಲಾಗ್. ಇದು ನನ್ನ ವಿರುದ್ಧ ಷಡ್ಯಂತ್ರ, ನನ್ನ ವಿರುದ್ಧ ಪಿತೂರಿ, ಇವ್ರು ಯಾರ್ಯಾರ ವಿರುದ್ಧ ಷಡ್ಯಂತ್ರ ಮಾಡಿರ್ತಾರೆ, ಏನೇನೆಲ್ಲ ಪಿತೂರಿಗಳನ್ನು ಮಾಡಿರ್ತಾರೆ, ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ ಇವ್ರಿಗೆ. ಅಪರಾಧಿಗಳ ಹೇಳಿಕೆಗಳನ್ನು ಜಡ್ಜ್ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದ ತೀರ್ಪನ್ನ ಕೋರ್ಟ್ ನಾಳೆಗೆ ಮುಂದೂಡಿದೆ. ಸೊ ನಾಳೆ ಗೊತ್ತಾಗುತ್ತೆ 17 ಅಪರಾಧಿಗಳಿಗೂ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅಂತ ಹೇಳಿ, ಯಾವ ಶಿಕ್ಷೆ ಅಂತ ಹೇಳಿ. ನೋಡಿ, ಸಿಬಿಐ ಪರವಾಗಿ ಒಂದಷ್ಟು ವಾದವನ್ನ ಮಾಡಿದ್ರು ಎಎಸ್ಜಿ. ಏನು ವಾದ ಮಾಡಿದ್ರು? ಈ ಪ್ರಕರಣ ಇದೆಯಲ್ಲ, ಇದ್ರ ಮೂಲಕ ಸಮಾಜಕ್ಕೆ ಸಂದೇಶ ನೀಡಬೇಕು ಅಂತ ನ್ಯಾಯಾಲಯವನ್ನ ಮನವಿ ಮಾಡಿಕೊಂಡ್ರು. ಕಾನೂನಿನಂತೆ ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು, ಪ್ರೀ ಪ್ಲಾನ್ ನಂತೆಯೇ ಕೊಲೆ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಇವರ ಪ್ರೀ ಪ್ಲಾನ್. ಈ ಪ್ರಕರಣದ ಮೂಲಕ ಸಮಾಜಕ್ಕೆ ಸಂದೇಶ ನೀಡಬೇಕು ಅಂತ ಸಿಬಿಐ ಪರ ಎಎಸ್ಜಿ ಮನವಿ ಮಾಡಿಕೊಂಡ್ರು. ಕಾನೂನಿನ ತಕ್ಕಂತೆ ಗರಿಷ್ಠ ಶಿಕ್ಷೆ ಕೊಡಬೇಕು, ಪ್ರೀ ಪ್ಲಾನ್ ನಂತೆ ಕೊಲೆ ಮಾಡಿದ್ದಾರೆ. ಪ್ರಕರಣದಲ್ಲಿ 7ನೇ ಆರೋಪಿ ಕಣ್ಣಿಗೆ ಖಾರದ ಪುಡಿ ಹಾಕಿದ್ದಾರೆ, ಬಳಿಕ ಕೊಲೆ ಮಾಡಿದ್ದಾರೆ. ಆದರೆ ಈ ಪ್ರಕರಣದ 7ನೇ ಆರೋಪಿ ಯೋಗೇಶ್ ಗೌಡ ಕಣ್ಣಿಗೆ ಖಾರದ ಪುಡಿ ಎರಚಿ ಕೊಲೆ ಮಾಡಿದ್ದಾರೆ ಅಂತ ಸಿಬಿಐ ಪರ ವಕೀಲ ರಾಜು ವಾದವನ್ನ ಮಂಡಿಸಿದ್ರು. ಶಾಸಕರಾಗಿ ವಿನಯ್ ಕುಲಕರ್ಣಿ ಕಾನೂನು ರಕ್ಷಣೆ ಮಾಡಬೇಕಾಗಿತ್ತು, ಆದರೆ ಇಲ್ಲಿ ಕಾನೂನನ್ನ ಮುರಿದಿದ್ದಾರೆ, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಸಾಕ್ಷಿ ನಾಶ ಮಾಡಿದ್ದಾರೆ, ಯುವ ರಾಜಕಾರಣಿಯ ಭವಿಷ್ಯವನ್ನ ಮುಗಿಸ್ಬಿಟ್ಟಿದ್ದಾರೆ, ಅವರಿಗೂ ಮಕ್ಕಳಿದ್ರು, ಅವರನ್ನ ಅನಾಥರಾಗಿ ಮಾಡಿದ್ದಾರೆ, ರಾಜಕೀಯ ಪ್ರಭಾವದಿಂದ ಕೇಸನ್ನ ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದ್ದಾರೆ. ತಕ್ಷಣಕ್ಕೆ ನಡೆದಂಥ ಕೊಲೆ ಅಲ್ಲ, ಇದೊಂದು ಪೂರ್ವ ಯೋಜಿತ ಕೊಲೆ. ಹೀಗಾಗಿ ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು ಅಂತ ಸಿಬಿಐ ಪರ ವಕೀಲರು ರಾಜು ಅವರು ಮನವಿ ಮಾಡಿಕೊಂಡ್ರು. ಸಚಿವ ಸ್ಥಾನದ ದುರ್ಬಳಕೆಯನ್ನ ಮಾಡಿ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿಬಿಟ್ಟಿದ್ದಾರೆ, ಇದಕ್ಕೆ ಕ್ಷಮೆನೇ ಇಲ್ಲ, ಜೀವಿತಾವಧಿ ಸೆರೆವಾಸ ಶಿಕ್ಷೆ ಕೊಡಬೇಕು ಅಂತ ಎಸ್ವಿ ರಾಜು ಮನವಿ ಮಾಡಿಕೊಂಡ್ರು. ನೋಡಿ, ಅವ್ರು ಹಾಕಿರೋ ಪ್ರಾಸಿಕ್ಯೂಷನ್ ಪರ ವಕೀಲರ ವಾದ ನೋಡಿ ಎಷ್ಟು ಚೆನ್ನಾಗಿದೆ, ಏನೆಲ್ಲ ಪಾಯಿಂಟ್ಸ್ಗಳನ್ನು ಹಾಕಿದ್ದಾರೆ ನೋಡಿ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ.
ಜನರಿಂದ ಗೆದ್ದು ಬಂದಂಥ ಒಬ್ಬ ಜನಪ್ರತಿನಿಧಿ ಹೇಗಿರಬೇಕಾಗಿತ್ತು, ಕಾನೂನನ್ನು ಸಂರಕ್ಷಣೆ ಮಾಡುವಂಥವನಾಗಿರಬೇಕಾಗಿತ್ತು, ಕಾನೂನನ್ನು ಸೆಕ್ಯೂರ್ ಮಾಡಬೇಕಾಗಿತ್ತು. ಅಂಥದ್ರಲ್ಲಿ ಇಡೀ ಕಾನೂನು ಉಲ್ಲಂಘನೆ ಮಾಡಿ ಕಾನೂನನ್ನು ಮುರಿದು ತನ್ನ ಸ್ಥಾನವನ್ನು ಪಡ್ಕೊಂಡು ಅಧಿಕಾರದಿಂದ ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಕ್ಕೆ ಹೋಗಿ ಸಾಕ್ಷಿಗಳನ್ನು ಬೆದರಿಸಿ ಸಾಕ್ಷಿ ನಾಶ ಮಾಡಿ ಇದೆಲ್ಲವೂ ಕೂಡ ಪೂರ್ವ ಯೋಜಿತ ಮಾಡಿರುವಂಥದ್ದು ಅಂತ ಹೇಳಿ ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ಗಳನ್ನು ಇಟ್ಟು ಹೀಗಾಗಿ ಇವರಿಗೆ ಕ್ಷಮೆನೇ ಇಲ್ಲ, ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತ ಪ್ರಾಸಿಕ್ಯೂಷನ್ ಮನವಿ ಮಾಡಿಕೊಂಡಿದೆ. ಸೊ ನಾಳೆ ಗೊತ್ತಾಗುತ್ತೆ ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ ಹೇಳಿ.